ಈ ಸರೋವರದಲ್ಲಿ ಒಬ್ಬ ರಾಣಿ ಇದ್ದಳು. ಅವಳ ಇಡೀ ದೇಹವು ಚಿನ್ನದ ಒಡವೆಗಳು ಮತ್ತು ಮುತ್ತುಗಳಿಂದ ಅಲಂಕೃತವಾಗಿತ್ತು. ಅವಳ ಬಳಿ ಎಂಥ ಮಾಂತ್ರಿಕ ಶಕ್ತಿ ಇತ್ತೆಂದರೆ ಅವಳು ನೀರಿನ ಮೇಲೆ ತೇಲಬಲ್ಲವಳಾಗಿದ್ದಳು ಮತ್ತು ನೀರಿನ ಮೇಲೆ ನೃತ್ಯ ಮಾಡುತ್ತಿದ್ದಳು. ಆದರೆ ಒಂದು ದಿನ ಜಿಬ್ರೋ ಹೆಸರಿನ ಯೋಧನೊಬ್ಬ ತನ್ನ ಸಹಚರರೊಂದಿಗೆ ಈ ಕಾಡಿನಲ್ಲಿ ವಿಶ್ರಾಂತಿ ಪಡೆಯಲು ಬಂದನು ಮತ್ತು ಅಲ್ಲೇ ರಾತ್ರಿ ಕಳೆಯಲು ನಿರ್ಧರಿಸಿದನು. ಸುತ್ತಲಿನ ಶಾಂತ ಮತ್ತು ನಿರ್ಜನ ವಾತಾವರಣವು ಅವನಿಗೇನೋ ವಿಚಿತ್ರವಾದ ಅನುಭವವನ್ನು ನೀಡುತ್ತಿತ್ತು. ಅವನು ನಡೆಯುತ್ತಾ ಆ ಸರೋವರದ ಹತ್ತಿರ ಬಂದು ನೀರಿನಲ್ಲಿ ಕೈ ಹಾಕಿದನು. ತಕ್ಷಣ ಅವನ ಕೈಗೆ ಚಿನ್ನದ ಒಂದು ಸಣ್ಣ ತುಣುಕು ಸಿಕ್ಕಿತು. ಇದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಮತ್ತು ಚಿನ್ನದ ದುರಾಸೆಗೆ ಬಿದ್ದನು. ಅದೇ ಸಮಯದಲ್ಲಿ ಸರೋವರದ ರಾಣಿ ಕೋಪದಿಂದ ತನ್ನ ಕಾಡನ್ನು ರಕ್ಷಿಸಲು ಹೊರಗೆ ಬಂದಳು ಮತ್ತು ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು. ಅವಳ ಧ್ವನಿಯಿಂದ ಇಡೀ ಕಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಅವಳ ಕಿರುಚಾಟ ಎಷ್ಟು ಮಾಯಾವಿಯಾಗಿತ್ತೆಂದರೆ ಎಲ್ಲಾ ಸೈನಿಕರು ಅವಳ ಕಡೆಗೆ ಆಕರ್ಷಿತರಾಗಿ ಬರತೊಡಗಿದರು, ಒಬ್ಬನನ್ನು ಹೊರತುಪಡಿಸಿ, ಮತ್ತು ಅವನೇ ಯೋಧ ಜಿಬ್ರೋ. ಉಳಿದ ಎಲ್ಲಾ ಸೈನಿಕರು ಅವಳ ಭಮೆಯಲ್ಲಿ ಸಿಲುಕಿಕೊಂಡು ಒಬ್ಬರನ್ನೊಬ್ಬರು ಎದುರಿಸಿ ಹೋರಾಡಲು ತೊಡಗಿದರು. ನೋಡುತ್ತಿದ್ದಂತೆ ಎಲ್ಲರೂ ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾದರು. ಆದರೆ ಆ ದೇವತೆಯ ಮಾಂತ್ರಿಕ ಶಕ್ತಿಯ ಪ್ರಭಾವ ಜಿಬ್ರೋನ ಮೇಲೆ ಆಗಲಿಲ್ಲ. ದೇವತೆಯು ಅವನನ್ನು ಭ್ರಮೆಗೆ ತಳ್ಳಲು ತುಂಬಾ ಪ್ರಯತ್ನಿಸಿದಳು, ಆದರೆ ಜಿಬ್ರೋನ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. ಮೊದಲ ಬಾರಿಗೆ ಆ ದೇವತೆಗೆ ಯಾರನ್ನಾದರೂ ನೋಡಿ ಭಯದ ಅನುಭವವಾಯಿತು. ಜಿಬ್ರೋ ತನ್ನ ಕತ್ತಿಯನ್ನು ಹೊರಗೆ ತೆಗೆದು ಅವಳ ಮೇಲೆ ದಾಳಿವಾಡಲು ಸಿದ್ಧನಾದನು. ಆ ಹುಡುಗಿ ಅಲ್ಲಿಂದ ಓಡಿ ನೀರಿನಲ್ಲಿ ಅಡಗಿಕೊಂಡಳು ಮತ್ತು ಅಡಗಿ ಜಿಬ್ರೋನನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿ. ಇನ್ನೊಂದೆಡೆ ತನ್ನೆಲ್ಲಾ ಸಹಚರರನ್ನು ಕಳೆದುಕೊಂಡ ಜಿಬ್ರೋ ಕುದುರೆಯನ್ನೇರಿ ಅಲ್ಲಿಂದ ಹುಚ್ಚನಂತೆ ಓಡಲು ಪ್ರಾರಂಭ. ಆದರೆ ದಾರಿಯಲ್ಲಿ ಅವನ ಕಾಲು ಜಾರಿ ಅವನು ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದನು. ಸ್ವಲ್ಪ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ತನ್ನ ಕುದುರೆ ಕೂಡ ಗಾಯಗೊಂಡು ನೆಲದ ಮೇಲೆ ಬಿದ್ದಿರುವುದನ್ನು ಕತ್ತಲಾಗುತ್ತಾ ಬಂದಿತ್ತು. ಜಿಬ್ರೋ ಕುದುರೆಯ ಬಳಿ ಇದ್ದ ತನ್ನ ಬಟ್ಟೆಯನ್ನು ತೆಗೆದುಕೊಂಡನು ಮತ್ತು ತೀವ್ರ ಬಾಯಾರಿಕೆಯಾಗಿದ್ದರಿಂದ ನದಿಯ ಬಳಿ ಹೋಗಿ ನೀರು ಕುಡಿಯಲಾರ. ಆಯಾಸದ ಕಾರಣದಿಂದ ಅವನು ಆ ನದಿಯ ದಂಡೆಯ ಮೇಲೆಯೇ ಮಲಗಿ ನಿದ್ರಿಸಿದನು. ಇತ್ತ ಆ ಹುಡುಗಿ ಅವನನ್ನು ಹುಡುಕುತ್ತಾ ರಾತ್ರಿಯ ಕತ್ತಲಿನಲ್ಲಿ ನದಿಯ ಹತ್ತಿರ ಬಂದು ತಲುಪಿದಳು. ಅವಳು ಯಾವುದೇ ಸದ್ದಿಲ್ಲದೆ ಜಿಬ್ರೋನ ಹತ್ತಿರ ಬಂದಳು ಮತ್ತು ಅವನ ಬಡಿಯುತ್ತಿರುವ ಹೃದಯದ ಲಯವನ್ನು ಅನುಭವಿಸತೊಡಗಿದಳು. ಅವಳು ಅವನ ದೇಹವನ್ನು ಮುಟ್ಟಿ ತನ್ನೊಳಗಿನ ಪ್ರೀತಿಯ ಹಸಿವನ್ನು ನೀಗಿಸಿಕೊಳ್ಳಲಾರಂಭಿಸಿದಳು. ಬೆಳಗಾಗುತ್ತಿದ್ದಂತೆ ಜಿಬ್ರೋ ಕಣ್ಣು ಬಿದಾಗ ಆ ಹುಡುಗಿ ತನ್ನ ಪಕ್ಕದಲ್ಲೇ ಮಲಗಿರುವುದನ್ನು ಕಂಡನು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಆ ಹುಡುಗಿ ತಕ್ಷಣ ಅಲ್ಲಿಂದ ಓಡಲು ಪ್ರಾರಂಭಿಸಿದಳು. ಆದರೆ ಜಿಬ್ರೋ ತಕ್ಷಣ ಅವಳ ಕೈಯನ್ನು ಹಿಡಿದುಕೊಂಡನು. ಕೈ ಹಿಡಿಯಲು ಬಯಸಿದ, ಆದರೆ ಚಿನ್ನದ ಒಂದು ಚೂರು ಆತನ ಕೈಗೆ ಗಾಯ ಮಾಡಿತು. ಹುಡುಗಿ ಓಡಿ ಹೋಗಿ ನೀರಿಗೆ ಜಿಗಿದಳು ಮತ್ತು ಪದೇ ಪದೇ ಹಿಂದೆ ತಿರುಗಿ ಜಿವಾರೋನನ್ನು ನೋಡತೊಡಗಿದಳು. ಈಗ ಜಿವಾರೋನ ಭಯವೂ ಮುಗಿದಿತ್ತು. ಅವನು ಕಾಡಿನ ಹಾದಿಗಳ ಮೂಲಕ ಅವಳ ಹತ್ತಿರ ಹೋಗಲು ಪ್ರಯತ್ನಿಸತೊಡಗಿದನು. ಹುಡುಗಿ ನಗುತ್ತಾ ಅವನನ್ನು ನೀರಿನ ಹಾದಿಯ ಮೂಲಕ ಒಂದು ಜಲಪಾತದ ಹತ್ತಿರ ಕರೆಯತೊಡಗಿದಳು. ಅಲ್ಲಿ ಅವಳು ನಿಂತುಕೊಂಡು ಜಿವಾರೋನನ್ನು ನೋಡುತ್ತಿದ್ದಳು. ಜಿವಾರೋ ಕೂಡ ತನ್ನ ಜೀವದ ಪರ್ವೆ ಇಲ್ಲದೆ ಆ ಜಲಪಾತ